ಹೇ ಗಾಯ್ಸ್, ವೆಲ್ಕಮ್ ಟು A1 Vlogs. ನಾನು ಸುಜಾತಾ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನವರಾತ್ರಿಯ 2ನೇ ದಿನ ಶುಕ್ರವಾರ. ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಇವತ್ತು. ಹಾಗೆ ಇವತ್ತಿನ ಬಣ್ಣ ಹಸಿರು. ಹಾಗಾಗಿ ನಾನು ಕೂಡ ಇವತ್ತು ಹಸಿರು ಸೀರೆನ ಹಾಕೊಂಡಿದ್ದೀನಿ. ಹಾಗೆ ಇವತ್ತು ನಾನು ನೈವೇದ್ಯಕ್ಕೆ ಸಿಂಪಲ್ ಆಗಿ ಪುಳಿಯೋಗರೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಪುಳಿಯೋಗರೆ ಮಾಡಿ ನೈವೇದ್ಯ ಮಾಡ್ತೀನಿ. ಹಾಗೆ ಬ್ರಹ್ಮಚಾರಿಣಿ ಅಮ್ಮನವರು ಯಾರು, ಹಾಗೆ ಬ್ರಹ್ಮಚಾರಿಣಿ ಅಮ್ಮನವ್ರಿಗೆ ಬ್ರಹ್ಮಚಾರಿಣಿ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂತ ಕೂಡ ಮುಂದೆ ನಾನು ಹೇಳ್ತಾ ಹೋಗ್ತೀನಿ, ಚಿಕ್ಕದಾಗಿ ಹೇಳ್ತೀನಿ. ಹಾಗೆ ಫಸ್ಟ್ ಇವಾಗ ನೈವೇದ್ಯ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು. ಇವತ್ತಿನ ಪೂಜೆ ಯಾವ ರೀತಿಯಾಗಿ ಆಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ನಾನು ನಿಮ್ಮ ಹತ್ರ ಒಂದು ಖುಷಿ ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವಾಗ ಅದನ್ನ ಹೇಳ್ತಾ ಇದ್ದೀನಿ. ಏನಂದರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ ತುಂಬ ಜಾಸ್ತಿ ಚೆನ್ನಾಗಿ ಬರ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ನನಗಂತೂ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಇರೋದಕ್ಕೆ. ಸೊ ನನಗೆ ಇವಾಗ ಅನ್ನಿಸ್ತಾ ಇದೆ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಮಾಡಿ ಹಾಕಬೇಕು ಅಂತ ಹೇಳ್ಬಿಟ್ಟು ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಯಾಕಂದರೆ ಮೊದಲೆಲ್ಲ ಅಷ್ಟು ಸಬ್ಸ್ಕ್ರೈಬರ್ಸ್ ಬರ್ತಾ ಇರಲಿಲ್ಲ. 5-6 ಹಂಗೆ ಒಂದು ದಿನಕ್ಕೆ ಅಥವಾ 2 ದಿನಕ್ಕೆ 5-6 ಜನ ಸಬ್ಸ್ಕ್ರೈಬರ್ ಬರ್ತಾಯಿದ್ರು. ಸೊ ಇವಾಗ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ಬರ್ತಾ ಇರೋದ್ರಿಂದ ನನಗೂ ತುಂಬ ಚೆನ್ನಾಗಿ ವೀಡಿಯೋಸ್ಗಳನ್ನ ಮಾಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಸೊ ಅವ್ರಿಗೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊತೀನಿ. ಹಾಗೆ ಇವತ್ತು ನೈವೇದ್ಯಕ್ಕೆ ನಾನು ಸಿಂಪಲಾಗಿ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಪುಳಿಯೋಗರೆ ಏನ್ರಿ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ. ಸೊ ಹಂಗಾಗಿ ಅದನ್ನ ನಾನೇನು ಹೇಳ್ತಾ ಇಲ್ಲ. 2-3 ನಿಮಿಷದಲ್ಲಿ ಪುಳಿಯೋಗರೆ ಮಾಡ್ಬೋದು ಅಲ್ವಾ. ಸೊ ಹಂಗಾಗಿ ನಾನು ಆ ರೆಸಿಪಿನೇನು ಶೇರ್ ಮಾಡ್ತಾ ಇಲ್ಲ. ಹಾಗೆ ಏನಂದರೆ ನಾನು ಡೈಲಿ ಸೇಮ್ ಅದೇ ಪೂಜೆ ಇರುತ್ತಲ್ವ. ಸೊ ಹಂಗಾಗಿ ವಿಡಿಯೋನ ತುಂಬ ಲೆಂದಿ ಆಗಿಬಿಟ್ಟೇನು ತೋರಿಸ್ತಾ ಇಲ್ಲ. ಹಾಗೆ ಸಿಂಪಲಾಗಿ ಪೂಜೆ ನಾನು ಯಾವ ರೀತಿಯಾಗಿ ಮಾಡ್ತೀನೋ ಸೊ ಅದನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನಾನಿವತ್ತು ಬ್ರಹ್ಮಚಾರಿಣಿ ಅಮ್ಮನವರ ಪೂಜೆ ಅಂತ ಹೇಳಿದ್ನಲ್ವ. ಸೊ ಹಂಗಾಗಿ ಬ್ರಹ್ಮಚಾರಿಣಿ ಅಮ್ಮನವರು ಯಾರು, ಹಾಗೆ ಬ್ರಹ್ಮಚಾರಿಣಿ ಅಂತಕ್ಕಂಥ ಹೆಸರು ಆ ಅಮ್ಮನವ್ರಿಗೆ ಹೇಗೆ ಬಂತು ಅಂತ ನಾನಿವತ್ತು ಸಿಂಪಲಾಗಿ ಒಂದು ಸ್ವಲ್ಪ ಚಿಕ್ಕದಾಗಿಯೇ ಹೇಳ್ತೀನಿ. ಹಾಗೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಇರ್ತಾರಲ್ವ. ಸೊ ಅವರು ಕೂಡ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಬ್ರಹ್ಮಚಾರಿಣಿ ಅಮ್ಮ ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿ. ಪಾರ್ವತಿ ದೇವಿಯವರಿಗೆ ಬ್ರಹ್ಮಚಾರಿಣಿ ಅಂತ ಹೇಳಿ ಕರೆಯೋದು. ಪಾರ್ವತಿ ದೇವಿಯವರಿಗೆ ಬ್ರಹ್ಮಚಾರಿಣಿ ಅಂತಕ್ಕಂಥ ಹೆಸರು ಹೇಗೆ ಬಂತು ಅಂದರೆ ಪಾರ್ವತಿ ದೇವಿಯವರು ಶಿವನಿಗೋಸ್ಕರ ದೊಡ್ಡ ತಪಸ್ಸನ್ನು ಮಾಡ್ತಾ ಇರ್ತಾರಂತೆ. ಅವರು ಎಷ್ಟೋ ದಿನಗಳ ಕಾಲ ಊಟ ನೀರು ಏನು ತಿನ್ನದೇನೆ ತಪಸ್ಸನ್ನು ಮಾಡ್ತಾ ಇರ್ತಾರಂತೆ. ಅವರ ಒಂದು ಕಠಿಣವಾದ ತಪಸ್ಸನ್ನು ಮೆಚ್ಚಿ ಬ್ರಹ್ಮ ಪ್ರತ್ಯಕ್ಷನಾಗ್ತಾರಂತೆ. ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಪಾರ್ವತಿ ದೇವಿಗೆ ನೀನು ಶಿವನನ್ನೇ ಮದುವೆಯಾಗುವಂತೆ ಆಶೀರ್ವಾದ ಮಾಡಿ ಹೋಗ್ತಾರಂತೆ. ಸೊ ಆವಾಗ ಬ್ರಹ್ಮದೇವರು ಪ್ರತ್ಯಕ್ಷನಾಗಿ ಪಾರ್ವತಿ ದೇವಿಗೆ ಆಶೀರ್ವಾದ ಮಾಡಿದ ದಿನ ಅಲ್ವಾ. ಸೊ ಅದು ಆ ದಿನ ಪಾರ್ವತಿ ದೇವಿಗೆ ಈ ಒಂದು ಬ್ರಹ್ಮಚಾರಿಣಿ ಅಂತಕ್ಕಂಥ ಹೆಸರು ಬಂತು ಅಂತ ಹೇಳ್ತಾರೆ. ಇಷ್ಟೇ ಸಿಂಪಲ್ಲಾಗಿ ಹೇಳಿದ್ದೀನಿ. ಹಾಗೆ ಇವಾಗ ಬಾಗಿಲಿಗೆ ರಂಗೋಲಿ ಕೂಡ ಹಾಕ್ತಾ ಇದ್ದೀನಿ. ರಂಗೋಲಿ ಹಾಕಿ ಇವಾಗ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಬಾಗಿಲು ಮತ್ತು ರಂಗೋಲಿಗೆ ಸ್ವಲ್ಪ ಅಕ್ಷತೆ ಹಾಕ್ಬಿಟ್ಟು ಮನೆ ಒಳಗಡೆ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿಟ್ಟು ಅದಾದ ನಂತರ ಹೊಸ್ತಿಲಿಗೂ ಕೂಡ ದೀಪ ಹಚ್ಚಿಡಬೇಕು. ಏನೋ ಒಂಥರ ಖುಷಿ ಮನೇಲಿ ಈ ರೀತಿ ಪೂಜೆಗಳನ್ನೆಲ್ಲ ಮಾಡುವಾಗ, ಶಾಂತಿ ಅಂತ ಅನಿಸುತ್ತೆ. ಆದರೆ ಮನೆ ತುಂಬ ಜನ ಇದ್ದರೆ ನನಗೆಷ್ಟು ಖುಷಿ ಅಂತ ಅಂದರೆ ಈ ಥರ ಹಬ್ಬ ಹರಿದಿನಗಳನ್ನ ಮಾಡುವಾಗ ನಾನು ನನ್ನ ಮಗ ಇಬ್ಬರೇ ಅಲ್ವಾ ಅಂತ ಕೆಲವೊಂದು ಸಲ ಏನ್ರಿ ಪ್ರತಿ ಹಬ್ಬ ಹರಿದಿನಗಳಲ್ಲೂ ಬೇಜಾರಾಗ್ತಾನೇ ಇರುತ್ತೆ. ಸೊ ನನಗೆ ಈ ಥರ ಹಬ್ಬ ಹರಿದಿನಗಳನ್ನ ಜನಗಳ ಜೊತೆ ತುಂಬ ಚೆನ್ನಾಗಿ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡಬೇಕು ಅಂತ ತುಂಬಾ ಇಷ್ಟ. ಆದರೆ ದೇವರು ನಮ್ಮ ಹಣೆ ಬರನ ಹೆಂಗೆ ಬರೆದಿರ್ತಾನೋ ನಾವು ಹಂಗೆ ನಡ್ಕೊಂಡು ಹೋಗ್ಬೇಕಲ್ವ. ಸೊ ಇವಾಗ ದೇವ್ರ ಮನೆಯಲ್ಲೂ ಕೂಡ ದೀಪ ಹಚ್ಚಿಟ್ಟು ಹೊರ್ಗಡೆನೂ ಕೂಡ ಹೊಸ್ತಿಲಿಗೆ ದೀಪ ಹಚ್ಚಿಟ್ಟಿದ್ದೀನಿ. ಇವಾಗ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನನಗಂತೂ ಈ ರೀತಿ ಹೊಸ್ತಿಲಿಗೆ ಪೂಜೆ ಮಾಡಬೇಕು, ದೇವ್ರ ಮನೇಲಿ ಪೂಜೆ ಮಾಡಬೇಕು ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಇವರೇನು ಪದೇ ಪೂಜೆದೇ ಈ ರೀತಿಯಾಗಿ ತೋರಿಸ್ತಾರೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದರೆ ಹಬ್ಬ ಮುಗಿಯೋವರೆಗೂ ಪೂಜೆ ವೀಡಿಯೋನೇ ಮಾಡ್ತಾ ಇರ್ತೀನಿ. ಸೊ ಹಂಗಾಗಿ ಅದರ ಮಧ್ಯ ಏನಾದರೂ ಕೆಲವೊಂದು ರೆಸಿಪೀಸ್ಗಳನ್ನ ನಾನು ಶೇರ್ ಮಾಡ್ತಾ ಇರ್ತೀನಿ. ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇರಿ.
ಹಾಗೆ ಇವತ್ತಿನ ಈ ಒಂದು ಪೂಜೆ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವಾಗ ದೇವರಿಗೆ ಪ್ರಸಾದ ನೈವೇದ್ಯ ಮಾಡ್ತಾ ಇದ್ದೀನಿ. ಹಾಗೆ ಪ್ರಸಾದಕ್ಕೆ ನಾವು ಇದನ್ನೇ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಏನಾಗುತ್ತೋ ಅದನ್ನು ಮಾಡಿದರೆ ಆಯಿತು. ಹಾಲು ಅನ್ನ ಸಕ್ಕರೆ ಇಟ್ಟರೂ ಕೂಡ ಅದು ನೈವೇದ್ಯನೇ ಅಂತ ಹೇಳ್ತಾರೆ, ಅಥವಾ ಕಡಲೆ ಸಕ್ಕರೆ ಇಟ್ಟರೂ ಕೂಡ ಅದು ಕೂಡ ನೈವೇದ್ಯನೇ. ನಮಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದರೆ ಚೆನ್ನಾಗೆ. ಅದರಲ್ಲೂ ಅನ್ನದಿಂದ ಮಾಡಿರ್ತಕ್ಕಂಥ ನೈವೇದ್ಯ ಈ ಒಂದು ದಸರಾ ಹಬ್ಬದ ದಿನಗಳಲ್ಲಿ ದೇವರಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಅನ್ನದಿಂದನೇ ನೈವೇದ್ಯ ಮಾಡ್ತಾಯಿದ್ದೀನಿ. ಇದನ್ನೇ ಮಾಡಬೇಕು ಇಂಥದ್ದನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೈವೇದ್ಯಗಳನ್ನ ಮಾಡಿ ಪೂಜೆ ಮಾಡಿ ಮನಸ್ಸಿಗೊಂಥರ ನೆಮ್ಮದಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಪೂಜೆ ಮಾಡಿದೊಂದು ಸ್ವಲ್ಪ ಹೊತ್ತು ನಮಗೇನೋ ಒಂಥರ ಮನೇಲಿ ಪಾಸಿಟಿವ್ ಫೀಲ್ ಅನಿಸುತ್ತೆ ಅಲ್ವಾ, ಏನೋ ಒಂಥರ ನೆಮ್ಮದಿ ಅನಿಸುತ್ತೆ. ಅದೇ ಪೂಜೆ ಮಾಡದೇ ಇದ್ದಾಗ ಏನೋ ಒಂಥರ ಮನಸ್ಸಿಗೆ ಕಿರಿಕಿರಿ ಇಲ್ಲದೇ ಇರ್ತಕ್ಕಂಥ ಯೋಚನೆಗಳೆಲ್ಲ ತಲೆಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ನನಗಂತೂ ಆ ರೀತಿ ತುಂಬ ಸರಿಯಾಗಿದೆ. ಈ ರೀತಿ ಪೂಜೆ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತಿಗೆ ಏನೋ ಒಂಥರ ತುಂಬ ಸಮಾಧಾನ ಅಂತ ಅನಿಸ್ಬಿಡುತ್ತೆ. ಸೊ ಯಾರಿಗೆಲ್ಲ ಆ ರೀತಿ ಅನಿಸಿದೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ಒಂದು ಹೊಸ ವಿಡಿಯೋ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.